ಮತ್ತು ಇವ್ನು ದೊಡ್ಡವನು ಏನು ಮಾಡೋಣಪ್ಪ, ಇವನಂತೂ ಒಳಗಿದ್ದ ಹೊರಗೆ ಹೋಗಿ ಕೆಟ್ಟೋಗ್ಯಾನ. ಇವನೇನು ಮಾಡೋಣ ಹೇಳು, ಹೊರಗದಾನ. ಅವ್ರ ತಂದೆ ಬಾಪ ಒಳಗಂದ್ರೆ ಬರವಲ್ಲ ಇವನು. ತಂದೆ ಮನೆಯಲ್ಲೇ ಅದಾನ, ಅವನು ತಮ್ಮೇನು ಬಿಟ್ಟು ಹೋಗ್ಬಿಟ್ಟಾನ. ಇವನು ಅವ್ರ ಅಣ್ಣ ತಂದೆ ತಲ್ಲೇ ಅದಾನ, ತಂದೆನ ಬಿಟ್ಟು ಹೋಗ್ಯಾನ, ಹೋಗಿಲ್ಲ. ಆದರೆ ಹೊರಗದಾನ, ಬಾಪ ಅಂತ ಕರೆದ್ರೆ ಬರುವಲ್ಲ. ನೋಡ್ರಿ 28ನೇ ವಚನ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಒಳಕ್ಕೆ ಹೋಗಲ್ಲನು, ಹೌದಾ? ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡು, ಹೊರಗೆ ಬಂದು ಅವ್ರ ತಂದೆ ಏನ್ ಮಾಡ್ದಾನ, ಬೇಡ್ಕೊಂತಾನ, ಬಾಪ ಬಾ ಒಳಗ್ ಬಾ ಬೇಡ್ಕೊಂತಾನಂದ್ರೆ ಇವನೇನೇಗದಾನ, ಬರವಲ್ಲ, ಹೊರಗದಾನ. ಇವನು ಮನೆಗಿದ್ದೆ ಕೆಟ್ಟೋಗೇನ, ಅವನೇನು ದೂರಾಗಿ ಕೆಟ್ಟ ಸಾವಾಸ ಹಿಡ್ಕೊಂಡಾನ, ಲಾಸ್ಟಿಗೆ ದರಿದ್ರ ಸ್ಥಿತಿ ಅನ್ಕೊಂಡಾನ. ಇವನೇನು ಮಾಡೋಣ, ತಂದೆ ತಲ್ಲೇ ಅದಾನ, ತಂದೆ ಸಾವಾಸದಾಗೆ ಅದಾನ, ತಂದೆ ಮನೆಗೆ ಅದಾನ. ತಂದೆ ಮನೆಗಿದ್ರು ಕೂಡ ಕೆಟ್ಟೋಗ್ಯಾನ. ಹೆಂಗೆ ಕೆಟ್ಟೋಗ್ಯಾನಪ್ಪ ಅಂತಂದ್ರೆ, ಇವನು ಒಂದು ಹೇಳ್ತಾನ, ಎದಕ್ಕೆ ಸಿಟ್ಟಾಗ್ತಾನಂದ್ರೆ, ಅಲ್ಲಪ್ಪ ಅವನು ಕೆಟ್ಟೋಗಿ ಅವನ್ನೆಲ್ಲ ನಾಶನ ಮಾಡಿಕೊಂಡು ಎಲ್ಲ ಬಂದವನಿಗೆ ಮತ್ತೆ ನೀನು ಕರೆಸಿ ಕುರಿಗಳು ಎಲ್ಲ ಕೊಯ್ದು ಹಬ್ಬ ಮಾಡಿ ಉಣಿಸ್ತದೆಯಲ್ಲ ಎಲ್ಲರಿಗೆ. ನಾನು ಇಷ್ಟು ವರ್ಷ ನಿಂತಾಗೇ ಇದೀನಲ್ಲ, ನಿನ್ನ ಜೊತೆಗೇ ಇದೀನಲ್ಲ, ನೀನು ಒಂದ್ಸರಿನ ಒಂದು ಕುರಿನ ಕೊಟ್ಟು ನಿನ್ನ ಫ್ರೆಂಡ್ಸ್ ಹೋಗಿ ಎಂಜಾಯ್ ಮಾಡುವ ಅಂತ ಹೇಳಿ ನನಗೆ ಕಲಿಸಿಯಾ? ನನ್ನ ಸ್ನೇಹಿತರದಲ್ಲಿ ನಾನು ಕೂಡ ಹೋಗಿ ಅವತಾರ ಸಿದ್ಧ ಮಾಡ್ಕೊಂಡು ನಾನು ಕೂಡ ಎಂಜಾಯ್ ಮಾಡ್ತಿದ್ದಲ್ಲ ಅಂತ ಕೇಳ್ತಾರ. ನೋಡಲ್ಲಿ ಅದೇ 29 ಏನಂತ ನಾನು, ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿ ನಿಂತಾಗೆ ಇದೀನಿ ನಾನು, ಮತ್ತು ನಾನು ನಿನ್ನ ಒಂದಪ್ಪಯನ್ನಾದರೂ ಎಂದು ಮೀರಲಿಲ್ಲ. ಒಂದು ಅಪ್ಪಣೆ ಆದರೂ ನಾನು ಯಾವತ್ತು ಮೀರಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ, ಏನ್ ಪಡ್ತಾನಂತ, ತನ್ನ ಸ್ನೇಹಿತರೊಡನೆ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದು ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ನನ್ನ ಸ್ನೇಹಿತರ ಜೊತೆಗೆ ಹೋಗಿ ನಾನು ಎಂಜಾಯ್ ಮಾಡಾಕ ನೀನು ಒಂದು ಕುರಿಯನ್ನ ಕೊಟ್ಟು ನನಗೆ ಹೋಗಪ್ಪ ನಿನ್ನ ಸ್ನೇಹಿತರಿಗೆ ಹೋಗಿ ನೀನು ಎಂಜಾಯ್ ಮಾಡಂತೇಳಿ ನನಗೆ ಹೇಳಿಲ್ಲ ಅಂತ ಕೇಳ್ತಾನ. ಯಾರು? ಅವನು ದೊಡ್ಡವನು, ಅವನು ಸಣ್ಣನೇನು ಹೊರಗೆ ಹೋಗ್ಬಿಟ್ಟಾನ. ಹೊರಗೆ ಹೋಗಿ ಎಲ್ಲ ನಾಶನ ಆಗ್ಬಿಟ್ಟ, ತಂದೆ ಮನೇಲಿ ಬಿಟ್ಟು ಹೋಗಿ ಹೊರಗೆ ಹೋಗಿ ಕೆಟ್ಟ ಸಾವಾಸ ಮಾಡಿ ನಾಶನ ಆಗ್ಬಿಟ್ಟಾನ, ಸಂಘದಿಂದ ದೂರ ಹೋಗಿ. ಕೆಲವೊಬ್ರು ಇರ್ತಾರಂತ, ಇವ ಅಣ್ಣನಿದ್ದಂಗ ಸಂಘದಾಗೆ ಇರ್ತಾರ, ಪರಿಸರದಾಗೆ ಇರ್ತಾರ, ಕ್ರಮವಾಗೇ ಇರ್ತಾರ, ಇದ್ದು ಕೂಡ ತಪ್ಪೋತಾರ, ಇದ್ದು ಕೂಡ ತಂದೆಗೆ ದೂರ ಆಗ್ತಾರ. ಇವನು ಏನು ಆಲೋಚನೆ ಮಾಡ್ತಾನೆ ಹೇಳು? ತಂದೆ ಹತ್ರ ಅದೇನ, ಬಟ್ ಇವನು ಆಲೋಚನೆ ಏನಾದ್ರು ಹೇಳು? ನಾನು ಹೊರಗೆ ಸ್ನೇಹದಲ್ಲಿ ನಾನು ಎಂಜಾಯ್ ಮಾಡಬೇಕು, ನಾನು ಇನ್ನು ಬಿಟ್ಟು ಹೋಗೋದಿಲ್ಲ. ನಾನು ನಮ್ಮ ತಮ್ಮನ ಬಿಟ್ಟು ಹೋದಂಗೆ ನಾನು ಹೋಗೋದಿಲ್ಲ. ನಾನು ನಿನಗೆ ಶಾಶ್ವತವಾಗಿ ನಾನು ದೂರ ಆಗೋದಿಲ್ಲ. ನಾನು ನಿನಗೆ ಕ್ರಮಬದ್ಧವಾಗಿ ನಾನು ಸಂಘದಾಗೆ ಇರ್ತೀನಿ, ಕ್ರಮಬದ್ಧವಾಗಿ ನೀನು ಸೇವೆನೇ ಮಾಡ್ತಿರ್ತೀನಿ, ಕ್ರಮಬದ್ಧವಾಗಿ ಪರಿಚಯ ಮಾಡ್ತಿರ್ತೀನಿ. ಬಟ್ ನನ್ನ ಸ್ನೇಹಿತರಿಗೆ ಎಂಜಾಯ್ ಮಾಡ್ಬೇಕು ನಾನು. ಬಟ್ ನನ್ನ ಹೊರಗೆ ಸ್ನೇಹ ನನಗೆ ಬೇಕು. ಇವ್ರು ಏನು ಹೇಳು, ಸಂಘದಾಗ ಇದ್ದು ಕೂಡ ಕೆಟ್ಟೋತಾರ, ಸಂಘದಾಗ ಇದ್ದು ಕೂಡ ದೇವ್ರಿಗೆ ದೂರ ಆಗ್ತಾರ, ಸಂಘದಾಗ ಇದ್ದು ಕೂಡ ತಂದೆಗೆ ದೂರ ಆಗ್ತಾರ. ಸಂಘದಾಗ ಇದ್ದು ಕೆಟ್ಟ ಸಹವಾಸ ಮಾಡೋರಿರ್ತಾರ, ಕ್ರಮವಾಗಿ ಇದ್ದು ಕೆಟ್ಟ ಸಹವಾಸ ಮಾಡೋರಿರ್ತಾರ. ಹಂಗಿರಬಾರ್ದು. ಅವ್ನಿಗೆ ಏನು ಇಷ್ಟ ಆಗತ್ತೆ ಹೇಳು? ಹೊರಗೆ ಇಷ್ಟ ಆಗತ್ತೆ. ಸಂಘದಾಗ ಇಲ್ಲಿರ್ತಾರ, ಸಂಘದಾಗ ಇರ್ತಾರ, ಫೋನ್ ಕೂಡ ಮಾತಾಡ್ತಿರ್ತಾರೆ ಫ್ರೆಂಡ್ಸ್ದಾಗ. ಎದಕ್ಕೆ ಫ್ರೆಂಡ್ ಬೇಕು? ನಾನು ಕೂಡ ಫ್ರೆಂಡ್ ಥರ ಎಂಜಾಯ್, ಅದೇ ಕೇಳ್ತಿರೋದು. ಅಲ್ಲ ನಾನು ಇಂಥಗಿದ್ದೀನಿ ಎಲ್ಲ ಮಾಡೀನಿ, ಬಟ್ ನಾನು ಅವ್ರತ ಕೂಡ ಉಲ್ಲಾಸಿಸ್ಬೇಕು, ಅಲ್ಲ ಅವ್ರತ ಕೂಡ ನಾನು ಆನಂದಿಸ್ಬೇಕು. ಅದೇನಾಗ್ತದೆ ಹೇಳು? ಸಂಘದಾಗಿದ್ದು ಕೂಡ ದೂರ ಆಗ್ತದಾರ, ಇಂಥವ್ರು ಕೂಡ ಇರ್ತಾರ. ಎಚ್ಚರಿಸ್ತಾನ ದೇವರು, ಹಿಂಗೆ ಇರಬಾಡ್ರಿ. ನನ್ನ ಹತ್ರ ಇರೋದು ಹೆಂಗಿರ್ಬೇಕು, ನಾನು ಹೆಂಗಿದ್ದೀನೋ ನೀನು ಕೂಡ ಹಂಗೆ ಇರು. ನಾನೇನು ಕ್ರಮ ಕಲಿಸ್ತೀನೋ ಆ ಕ್ರಮಬದ್ಧವಾಗಿ ನೀನು ಕೂಡ ಜೀವಿಸು. ನಾನು ಹೆಂಗೆ ಜೀವಿಸಿನೋ ನೀನು ಕೂಡ ಹಂಗೆ ಜೀವಿಸು. ಯೇಸು ಸ್ವಾಮಿ ತಂದೆ ತಲ್ಲಿ ಸಮಾನನಾಗಿರುವಂಥ ಪದವಿನ ಬಿಟ್ಟು, ಸಿಂಹಾಸನ ಬಿಟ್ಟು ನಮ್ಮ ಸಲುವಾಗಿ ಎಲ್ಲಿಗೆ ಬಂದನ? ಭೂಮಿ ಮೇಲೆ ಬಂದನ. ಭೂಮಿ ಮೇಲೆ ಬಂದನಂತ ತಂದೆ ಸಹವಾಸ ಬಿಟ್ಕೊಂಡನ? ಬಿಟ್ಟಿಲ್ಲ. ಭೂಮಿ ಮೇಲೆ ಬಂದರೂ ಕೂಡ ತಂದೆಗೆ ಸನ್ನಿಧನಾಗೇ ಅದಾನ. ಸಂಘದಾಗಿದ್ದು ಈ ಕಡೆ ಸಂಘ, ಆ ಕಡೆ ಲೋಕ, ಈ ಕಡೆ ಸಂಘ ಸಹವಾಸ ಬೇಕು, ಆ ಕಡೆ ಲೋಕ ಸಹವಾಸ ಬೇಕು ಅನ್ನೋ ರೀತಿನಾಗ ಇರಬಾರ್ದು. ಆ ರೀತಿ ಎದಿರಿ ಅಂದರೆ ದೊಡ್ಡನ ಹೆಂಗ ತಂದೆ ಮನೆಗೆ ಇದ್ದು ಕಳೆದೋಗೇನೋ ಹಂಗೆ ನಾವು ಕೂಡ ಸಹವಾಸದಲ್ಲಿದ್ದು ಸಂಘದಾಗಿದ್ದು ಕೂಡ ಕೆಟ್ಟೋದ್ವಿ. ಆಲೋಚನೆ ಮಾಡ್ಬೇಕು, ನಾವು ಆ ರೀತಿ ಇದೀವ, ಹಂಗೆ ಜೀವಿಸ್ತಿದೀವ. ಇನ್ನೊಂದು ಏನು ಮಾಡ್ತಾನಂದ್ರೆ, ಇವನು ಆ ಸ್ನೇಹಿತರೊಡನೆ ಸಂತೋಷ ಪಡ್ಬೇಕಂತೇಳಿ ಆಸೆ ಪಟ್ಟಾನ. ಹೌದಾ?
ನನ್ನ ಸ್ನೇಹಿತರೊಟ್ಟಿಗೆ ಸಂತೋಷ ಪಡ್ತೀನಯ್ಯ, ನನಗೆ ನೀನು ಒಂದ್ಸರಿನೂ ಕೂಡ ನನ್ನ ಸ್ನೇಹಿತರ ತೆಗೆ ಹ್ಯಾಪಿನೆಸ್ ಇರೋಕ್ಕೆ ನನಗೆ ಬಿಟ್ಟಿಲ್ಲಲ್ಲ ನೀನು ಅಂತ. ಅಂದರೆ ಇವನ ಆಸೆ ಏನು? ತಂದೆ ತಾಯಿ ಸಂತೋಷ ಪಡ್ಬೇಕನ್ನೋ ಆಸೆ ಇಲ್ಲ ಇವನಿಗೆ, ಸ್ನೇಹಿತರದಲ್ಲಿ ಹೋಗಿ ಸಂತೋಷ ಪಡ್ಬೇಕನ್ನೋ ಆಸೆ ಬೀಳ್ತಾನ. ತಂದೆ ತಾಯಿ ಅಲ್ಲ, ಇವನು ಆನಂದ ಎಲ್ಲಿ ಹುಡುಕ್ತಾನ? ಸ್ನೇಹಿತರದಲ್ಲಿ ಹುಡುಕ್ತಾನ. ಆನಂದ ಎಲ್ಲಿ ಹುಡುಕ್ಬೇಕು ಇವನು? ತಂದೆ ತಾಯಿ ಹುಡುಕ್ಬೇಕು. ತಂದೆ ತಾಯಿ ಆನಂದ ಪಡ್ಬೇಕು ಇವನು. ಸಮೃದ್ಧಿ ತಂದೆ ತಾಯಿ ಐತೆ. ತಂದೆ ತಾಯಿ ಆನಂದ ಪಡೋದು ಬಿಟ್ಟು ಇವನು ಎಲ್ಲಿ ಆನಂದ ಹುಡುಕ್ತಾನೆ ಹೇಳು? ಫ್ರೆಂಡ್ಸ್ ಹೋಗಿ ಆನಂದ ಪಡ್ಬೇಕಂತೇಳಿ ಆನಂದ ಹುಡುಕ್ತಾರೆ. ಬಾರಿ ಬಂದು ಹಂಗೆ ಸಂಘದಲ್ಲಿದ್ದು ಸಂಘದಲ್ಲಿ ಆನಂದಿಸಿ, ವಾಕ್ಯದಲ್ಲಿ ಆನಂದಿಸಿ, ದೇವ್ರ ಪರಿಸರದಲ್ಲಿ ಆನಂದಿಸೋದು ಬಿಟ್ಟು ಫ್ರೆಂಡ್ಸ್ದಲ್ಲಿ ಆನಂದಿಸ್ಬೇಕಂತೇಳಿ ಆಸೆ ಪಡ್ತಾರೆ. ಕಾಲೇಜ್ಗಳಾಗ ಟೂರ್ ಹಾಕ್ಯಾರ ಅನ್ಕು, ಟೂರ್ಗೆ ಹೋಗ್ಬೇಕು. ಎದಕ್ಕೆ ಹೇಳು? ಅವ್ರ ಥರ ಕೂಡ ಎಂಜಾಯ್ ಮಾಡ್ಬೇಕು, ಸಾವಸ್ ಅವ್ರನ್ನೂ ಕೂಡ ಸಂತೋಷ ಪಡಿಸ್ಬೇಕು, ಅವ್ರನ್ನೂ ಕೂಡ ಆನಂದ ಪಡಿಸ್ಬೇಕು. ಸ್ನೇಹ ಕೂಡ ಬೇಕು. ಫೋನುಗಳು ತಗೊಂಡು ಫೋನುಗಳಾಗ ಮಾತಾಡ್ಕೊಳೋದು ಸ್ನೇಹ. ಇಲ್ಲಿ ಲೋಕದಾಗೆ ಇರ್ತೀರಿ, ಚರ್ಚ್ದಾಗೆ ಇರ್ತೀರಿ, ಚರ್ಚ್ನಾಗೆ ಇರ್ತೀರಿ, ಸಂಘದಾಗೆ ಇರ್ತೀವಿ. ಮತ್ತು ಫ್ರೆಂಡ್ಸ್ ಕೂಡ ಅವ್ರ ಸಹವಾಸ ಕೂಡ ಕೆಟ್ಟ ಸಹವಾಸ ಕೂಡ ಅನ್ಕೋಬಾರ್ದು. ಅರ್ಥ ಆಯ್ತಾ? ನಮಗೆ ತಂದೆ ತಾಯಿ ಐತೆ ಸಂತೋಷ, ತಂದೆಕಿನ ಸಂತೋಷ ಇನ್ನೆಲ್ಲೈತೆ. ಸಂಘದಲ್ಲಿರುವಂಥ ಸಂತೋಷ, ದೇವ್ರ ತಲ್ಲಿರುವಂಥ ಸಂತೋಷ ಎಲ್ಲೈತೆ? ಲೋಕದಾಗ ಎಲ್ಲಿ ಹುಡುಕಿದ್ರೆ ಕೂಡ ನಮಗೆ ಸಿಗೋದಿಲ್ಲ. ಲೋಕ ಎಲ್ಲ ಶರೀರಾಶೆ, ನೇತ್ರಾಶೆ, ಜೀವಪುಟಂಬ. ಹೌದಾ ಇಲ್ಲ? ನಾವು ಎಲ್ಲಿಗೆ ಹೋದ್ರೂ ಕೂಡ ಅದು ತಾತ್ಕಾಲಿಕವಾದ ಸಂತೋಷ ಸಿಗ್ತದೆ. ಆಮೇಲೆ ಮತ್ತೆ ನಮಗೆ ತಂದೆನೇ ಬೇಕನ್ನಿಸುತ್ತೆ. ಅಯ್ಯೋ ನೀನು ಸನ್ನಿಧಿನಿಲ್ಲ ಅಂದ್ರೆ ನಾನು ಹೆಂಗಯ್ಯ? ನೀನು ಸನ್ನಿಧಿನ ಅಂದ್ರೆ ನಾನು ಬದುಕಕ್ಕಾಗ್ತದ? ನೀನು ಸನ್ನಿಧಿನ ನಾನು ಜೀವಿಸಕ್ಕಾಗ್ತದ? ನಿಜವಾದ ಸಂತೋಷ ನಮಗೆ ದೇವ್ರಲ್ಲೇ ಐತೆ. ಆಮೇನ್. ನಾವು ದೇವ್ರನಲ್ಲೇ ನಿಜವಾದ ಸಂತೋಷನ ಅನುಭವಿಸ್ಬೇಕು ತಪ್ಪ ದೇವ್ರನ್ನ ಬಿಟ್ಟು ನಾವು ಎಲ್ಲೋ ಸಂತೋಷದಿಂದ ಓಡಬಾರ್ದು. ಆ ಓಡಿ ಅಂದ್ರೆ ಏನಾಗ್ತದೆ ಹೇಳು? ಸಂಘದಾಗೆ ಇದ್ದು ನೀನು ಕೆಟ್ಟೋಗ್ತದೆ. ಆಲೋಚನೆ ಮಾಡ್ಬೇಕು. ಸಂಘದಾಗ ಇದ್ದೀರಿ, ಪರಿಚಯದಲ್ಲಿ ಎಲ್ಲ ಮಾಡ್ತೀರಿ, ಎಲ್ಲ ಇದ್ದೀರಿ, ಕೆಟ್ಟ ಸ್ನೇಹ ಏನೇನೋ ಮಾಡ್ತಿದೀವ, ಕೆಟ್ಟ ಆ ಫ್ರೆಂಡ್ಶಿಪ್ ಏನೇನೋ ಮಾಡ್ತಿದೀವ, ಅದ್ರಲ್ಲಿದ್ದ ಏನಂತ ಹೇಳು? ಆ ಕೆಟ್ಟ ಸ್ನೇಹ ಮಾಡಿದ್ರೆ ಅವ್ನು ಕೆಟ್ಟದಾಗಿರೋದು ಸ್ವಭಾವ ನಮ್ಮಲ್ಲಿ ಬರ್ತೈತೆ. ಅವ್ನು ಮೆಂಟಲ್ ಸ್ವಭಾವ ಐತಂದ್ರೆ ಆ ಮೆಂಟಲ್ ಸ್ವಭಾವ ನಮಗೆ ಬರ್ತೈತೆ. ನಾವು ಮೆಂಟಲ್ ಮಾಡ್ತಿರ್ತೀವಿ. ಅದಕ್ಕೆ ಹೇಳು? ಆ ಮೆಂಟಲ್ ನಮಗೆ ಎಕ್ಸ್ಕೊಂಬಂದಿರ್ತೀವಿ ನಾವು. ಅವನು ಮೆಂಟಲ್ ಮಾಡ್ತಿರ್ತಾನ, ಅವನು ಸಿಟ್ ಬರ್ತಿರ್ತೈತೆ. ಅವ್ನ ಜೊತೆ ನಮಗೂ ಸಿಟ್ ಬರ್ತೈತೆ. ಎದಕ್ಕೆ ಸಿಟ್ ಆತೀರಿ ಅಂದ್ರೆ ಅಲ್ಲಿ ಆ ಸಾಹಸ ಮಾಡೋಣ. ಅವನ ಫ್ರೆಂಡ್ ಅವ್ನಿಗೆ ಮಾತಾಡೋ ಸಿಟ್ ಬರ್ತಿರ್ತೈತೆ. ಅವ್ನ ಜೊತೆಗೆ ಇದ್ದಿದ್ದು ಇವ್ರಿಗೂ ಕೂಡ ಸಿಟ್ರೆ. ಎದಕ್ಕಪ್ಪ ಈ ಸಿಟ್ ಆಗ್ತಿದ್ದೀನಿ? ನೀನು ಸಂಘದಾಗ ಇದೆಯಲ್ಲ, ನೀನು ವಾಕ್ಯಗಳು ಕೇಳ್ಕೊಂಡು ಬೇಸದಿಯಲ್ಲ ಅಂದ್ರೆ ಬೇಸದೀನಿ. ಮತ್ತೆ ಅಲ್ಲಿ ಸಾವಾಸ ಸಿಟ್ ಅವ್ರದ್ದು ಸಾವಾಸ ಮಾಡಿ ಮತ್ತೆ ಏನು ಮಾಡ್ಬೇಕು? ಇವರು ಸಂಘದಾಗಿದ್ದು ಕೆಟ್ಟೋದಾರ, ಹಿಂಗೆ ಕೂಡ ಅದಾರ. ಇವಾಗ ಇಲ್ಲಿ ಸಂಘದಾಗಿದ್ದು ಅವ್ನು ಯಾವನ ಕಳ್ತನ ಮಾಡೋಂಥ ಜೊತೆ ಹಿಡಿಬಂತೆ, ಇವ್ರು ಕೂಡ ಕಳ್ತ ಮಾಡ್ತಾರೆ. ಹೋಗಿ ಮಾಡ್ತಾನೆ ಇಲ್ಲ. ಸಣ್ಣ ನೋಡಿ ಸ್ಕೂಲ್ಗೆ ಹೋಗಿ ಹುಡುಗ ಇರ್ತಾನ. ಬೇಸಿಲ್ ಸಂಡೇ ಸ್ಕೂಲ್ದಾಗ ನಾವು ಕಳ್ಸಿರ್ತೀವಿ ಅನ್ಕೋ. ಅವ್ನು ಅವ್ನ ಹೊರಗೆ ಫ್ರೆಂಡು ಅಲ್ಲಿ ಅಂಗಡಿಗೆ ಹೋಗಿ ಅವ್ನು ಚಾಕ್ಲೇಟ್ ಎತ್ಕೊಂಡ ಅನ್ಕೋ. ಇವನೇನು ಮಾಡ್ತಾನೆ ಇಲ್ಲ, ಇವ್ನು ಕೂಡ ಚಾಕ್ಲೇಟ್ ಎತ್ಕೊಂತಾನ. ಅರೆ ನೀನು ಸಂಡೇ ಸ್ಕೂಲಿಗೆ ಕಳಿಸಿ, ಇಲ್ಲೆಲ್ಲ ಡ್ಯಾನ್ಸ್ಗಳೆಲ್ಲ ಕಲಿಸಿ ಎಲ್ಲ ಮಾಡಿಸ್ತಾ ಇದ್ವಲ್ಲ ಬಂದು ಸಂಡೇ ಸ್ಕೂಲಾಗ ಎದೀರಿ. ಅಲ್ಲಿ ಸಾವಾಸ ಯಾರು ಸಾವಾಸ ಇಟ್ಟಿನಿ? ಕೆಟ್ಟ ಸಾವಾಸ ಇಟ್ಟು ಹಿಂಗೇ ಇರ್ತಾರ. ಬಾರಿ ಬಂದು ಚರ್ಚಿನಾಗ ಕೂಡ ಇರ್ತಾರ, ಸಂಘದಾಗ ಕೂಡ ಇರ್ತಾರ, ವಿಶ್ವಾಸಗಳಾಗ ಕೂಡ ಇರ್ತಾರ. ಇಲ್ಲಿ ವಿಶ್ವಾಸಗಳಾಗಿ ಏನು ಬೇಸು ಇರ್ತಾರ. ಯಾರನ್ನ ಬರೀ ಆಡ್ಕೊಂತಿರ್ತಾರ ನೋಡು, ಅಂತ ಜೊತೆ ಮತ್ತೆ ನಾವು ಕೂಡ ಆಡ್ಕೊಳೋದೆ. ಅವ್ರಿಂಗ ಇವ್ರಿಂಗ ಆಡ್ಕೊಳೋದು. ಎದಕ್ಕ? ಆಡ್ಕೊಳೋದು ಸವಾಸ ಐತೆ. ಹೌದಲ್ಲ? ಅವ್ರ ಜೊತೆ ಇದ್ದಾಗ ನಾವು ಕೂಡ ಹಂಗೆ ಆಡ್ಕೊಳೋದೆ. ಇವ್ರಿಂಗ್ ಅಲ್ಲ ಮರಿ ಬೇಸ್ ಏನಂದ್ರೆ ಸಂಘದಲ್ಲಿ ಬೇಸಿದೆಯಲ್ಲ, ಸಂಘದಲ್ಲಿ ಇದೀರಿ ಸಾವಾಸ ಮಾತ್ರ ಆಡ್ಕೊಂಡಿರ್ತಾರೆ. ಸಾವಾಸ ಮಾಡಿ ಇವ್ರು ಸಂಘದಾಗಿದ್ದು ಕೆಟ್ಟೋಗ್ರಿ. ಇವರು ತಂದೆ ತಲ್ಲಿದ್ದು ಕೆಟ್ಟೋಗ. ನೀವನು ಕೆಲವೊಬ್ರು ಏನ್ ಮಾಡ್ತಾರೆ ಹೇಳು? ಸಂಘ ಬಿಟ್ಟು ಹೋಗ್ಬಿಡ್ತಾರ. ಸಂಘ ಬಿಟ್ಟು ಹೋಗಿ ಲೋಕಕ್ಕೆ ಹೋಗಿ ಲೋಕದಾಗ ಸೇರಿ ಲೋಕದಾಗ ಇವನು ತಪ್ಪಿపోయిన ಕುಮಾರನ್ ಹೆಂಗ ಕಲ್ದವ್ರ ಕುಮಾರನ್ ಹೆಂಗ್ ಕಲ್ದೋಗ್ಬಿಡ್ತಾರ. ಕೆಲವೊಬ್ರು ಏನ್ ಮಾಡ್ತಾರ ಗೊತ್ತಾ? ಇವ್ನ ಹಂಗ ತಂದೆ ಬಳಿಗೆ ಇರ್ತಾರ, ತಂದೆ ಇರ್ತಾರ, ಸಂಘದಾಗೆ ಇರ್ತಾರ. ಆದ್ರೂ ಸ್ನೇಹ ಯಾರ್ದು ಬೇಕಂದ್ರೆ ಎಲ್ಲಿ ಸಂತೋಷ ಪಡ್ಬೇಕಂತ ಅವನು ಫ್ರೆಂಡ್ಸ್ದಾಗ ಹಂಗ ಕೆಟ್ಟೋಗ್ಬಿಡೋದು, ಹಂಗಿರ್ಬಾರ್ದು. ಸಂತೋಷ ನನಗೆ ಹೊರಗಿಲ್ಲಯ್ಯ, ನಿನ್ನ ಹತ್ರ ನನಗೆ ಸಂತೋಷ ಐತೆ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತೇಳಿ ನಾವು ತಂದೆ ತಾಯಿ ಸಂತೋಷಕ್ಕೆ ಹುಡುಕ್ಬೇಕು. ಅಂದರೆ ಇವನಿಗೇನು ಸ್ನೇಹಿತರನ್ನು ತೃಪ್ತಿ ಪಡಿಸ್ಬೇಕಂತೇಳಿ ನೋಡ್ದ, ಅವನು ತಂದೆನ ಸಂತೋಷ ಪಡಿಸ್ಬೇಕಂತ ನೋಡ್ದಿಲ್ಲ. ಇವನ ಆಲೋಚನೆ ಏನದವ? ನನಗೆ ಕೂಡ ನಾನು ಹೋಗಿ ಅವ್ರ ತಲ್ಲಿ ಹೋಗಿ ನಾನು ಎಂಜಾಯ್ ಮಾಡ್ಕೊಂಡು ಅವ್ರಿಗೆ ಬೇಸು ನಾನು ಪಾರ್ಟಿ ಕೊಟ್ಟು ಅವ್ರನ್ನ ತೃಪ್ತಿ ಪಡಿಸ್ತೀನಲ್ಲ ನಾನು. ಅಲ್ಲ, ನನ್ನ ಸಂತೋಷ ನೋಡ್ಬೇಕಲ್ಲ, ನನ್ನ ಒಂದು ಆನಂದ ನೋಡ್ಬೇಕಲ್ಲ. ನಿನ್ನ ತೃಪ್ತಿ ನನಗೆ ಏನು ಬೇಕಾಗಿಲ್ಲ ತಂದೆ. ನನ್ನ ಸ್ನೇಹಿತರ ತೃಪ್ತಿ ಬೇಕು ನನಗೆ. ಸ್ನೇಹಿತರು ನನ್ನ ತೃಪ್ತಿ ಪಡ್ಬೇಕು.
ತಂದೆ ಏನು ಕೇಳ್ತಿರ್ತಾನ, ನನ್ನ ಸಾವಾಸದಲ್ಲಿರಪ್ಪ, ನನ್ನ ಸಂತೋಷ ಪಡಿಸು ಅಂತ ಕೇಳ್ತಿರ್ತಾನ. ನಾವೇನು ಮಾಡ್ಬೇಕು? ಹೌದಯ್ಯ, ನೀನು ಸಾವಾಸದಲ್ಲಿ ಇರ್ಬೇಕು, ನಾನು ನಿತ್ಯ ಪ್ರೇಯರ್ ಮಾಡಬೇಕು, ನಿತ್ಯ ಬೈಬಲ್ ಓದಬೇಕು, ನಿನ್ನ ಸಾವಾಸದಲ್ಲಿದ್ದು ನಾನು ನಿನ್ನ ಸಂತೋಷ ಪಡಿಸ್ಬೇಕು ಅಂತೇಳಿ ನಾವು ದೇವ್ರದಲ್ಲಿದ್ದು ದೇವ್ರಿಗೆ ಸಂತೋಷ ಪಡಿಸಿ ಬೈಬಲ್ ಓದ್ಕೊಂತ ಪ್ರಾರ್ಥನೆ ಮಾಡ್ಕೊಂತ ನಾವು ದೇವ್ರ ಸಂತೋಷ ಪಡಿಸ್ಬೇಕಲ್ಲ. ಅದು ಮಾಡೋದಿಲ್ಲ. ಫೋನ್ನಾಗ ರೀಲ್ಸ್ ನೋಡ್ತಿರ್ತಾರ, ಟಿಕ್ 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 ಟಿಕ್, ಆ ಟೈಮ್ ಓದ್ತಾನೆ ಇರ್ತದೆ. ಯಾರು ಸಾವಾಸ ಬೇಕು? ಬೇರೆಯವ್ರ ಸಾವಾಸ. ಫೋನ್ ಮಾತಾಡ್ತಿರ್ತಾರ, ಮೆಸೇಜು, ಚಾಟಿಂಗು. ಯಾರ್ದಲ್ಲಿ ಸಹವಾಸ? ನಿನ್ನ ಯಾರು ಮೆಚ್ಚಿಸ್ತದಿ? ಯಾರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತದಿ? ಇವ್ನು ಯಾರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾನ? ಸ್ನೇಹಿತರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂತ ನೋಡ್ತಾನ. ತಂದೆನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಲ್ಲ, ಹೌದಾ? ತನ್ನೆನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕು? ತಂದೆ ತಲೆ ಸಹವಾಸ ಮಾಡಬೇಕು. ಹೆಚ್ಚಾಗಿ ನಾವು ಬೈಬಲ್ ಧ್ಯಾನ ಮಾಡಬೇಕು, ಹೆಚ್ಚಾಗಿ ನಾವು ಪ್ರಾರ್ಥನೆದಲ್ಲಿ ಇರಬೇಕು, ಹೌದಾ? ಅವಾಗೆಲ್ಲ ನೀನು ತಂದೆನ ತೃಪ್ತಿಪಡಿಸೋದು. ತಂದೆನ ಅವಾಗ ತೃಪ್ತಿಪಡಿಸೇ ಯಾವಾಗ ನೀನು ಎಷ್ಟು ಸಹವಾಸ ಮಾಡ್ತಾ ಅಷ್ಟು ತಂದೆ ಹ್ಯಾಪಿ ಆಗ್ತಾನಲ್ಲ, ಎಷ್ಟು ಸಂತೋಷ ಪಡ್ತಾನಲ್ಲ, ಅವ್ನು ನೀನು ತಂದೆನ ತೃಪ್ತಿಪಡಿಸಿ. ಆದ್ರೆ ಇವ್ನು ಏನು ಮಾಡ್ತಾನೆ? ತಂದೆ ತೃಪ್ತಿ ಬೇಕಾಗಿಲ್ಲ ಇವನಿಗೆ. ನಾನು ಸ್ನೇಹಿತರು ತೃಪ್ತಿ ಪಡಬೇಕು. ನನ್ನ ಸ್ನೇಹಿತರದಲ್ಲಿ ನಾನು ಟೈಮ್ ಪಾಸ್ ಮಾಡೋಕೆ ನಾನು ಇಷ್ಟಪಡ್ತೀನಿ. ನಾನು ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡೋಕೆ ಇಷ್ಟಪಡ್ತೀನಿ. ತೃಪ್ತಿ ಯಾರನ್ನು ಪಡಿಸ್ತೀನಿ? ಒಂದ್ಸಲ ಆಲೋಚನೆ ಮಾಡ್ಬೇಕು, ನಮ್ಮನ್ನು ನಾವೇ ಆಲೋಚನೆ ಮಾಡ್ಕೋಬೇಕು, ಹೌದಲ್ಲ? ನಾನು ಯಾರನ್ನು ತೃಪ್ತಿ ಪಡಿಸ್ತೀನಿ, ಯಾರನ್ನು ಸಂತೋಷ ಪಡಿಸ್ತೀನಿ? ನನ್ನ ತಂದೆ ನಿಜವಾಗ್ಲೂ ನಾನು ಆನಂದ ಪಡಿಸ್ತೇನ? ನನ್ನ ತಂದೆ ನಿಜವಾಗ್ಲೂ ಸಂತೋಷ ಪಡಿಸ್ತೇನ? ಆ ಕ್ರಿಯೆಗಳು ನನ್ನಲ್ಲಿ ಅದಾವ, ಹೌದಾ ಇಲ್ಲ? ಇವರಿಬ್ಬರಲ್ಲಿ ಇಬ್ಬರು ಕಳ್ದೋಗ್ಯಾರ. ಸಂಘದಿಂದ ಹೋಗಿ ಕೆಟ್ಟ ಅಭ್ಯಾಸಕ್ಕೆ ಬಿದ್ದು ಕೆಟ್ಟ ಸಾವಾಸ ಮಾಡಿ ಅವ್ರು ಕೆಟ್ಟೋಗ್ಬಿಡ್ತಾರ, ಸಂಘಕ್ಕೆ ದೂರ ಆಗ್ಬಿಡ್ತಾರ. ಇನ್ನೂ ಕೆಲವೊಬ್ರು ಇರ್ತಾರ ಸಂಘದಲ್ಲೇ ಇದ್ದು ಕೆಟ್ಟ ಸಾವಾಸ ಮಾಡ್ಕೊಂಡು ಸಂಘದಲ್ಲೇ ಇರ್ತಾರೆ, ಕೆಟ್ಟ ಸಾವಾಸ ಮಾಡ್ಕೊಂಡು ಸಂಘದಲ್ಲೇ ಇರ್ತಾರೆ. ಇವ್ನು ಹಂಗೆ ತಂದೆ ಮನೆಯಾಗೆ ಇದ್ದು ಕೆಟ್ಟೋಗ್ಯಾರ, ಹಂಗಿರ್ತಾರ. ಆ ರೀತಿ ನಾವು ಇರಬಾರ್ದು. ತಂದೆಗೆ ಮೆಚ್ಚುಗೆ ಆಗುವಂಥವ್ರಾಗಿರ್ಬೇಕು, ತಂದೆಗೆ ಆನಂದ ಪಡಿಸುವಂಥವ್ರಾಗಿರ್ಬೇಕು.